ಹಲೋ ಫ್ರೆಂಡ್ಸ್, ಇವತ್ತು ಬೀನ್ಸ್ ಮತ್ತು ಹೆಸರು ಕಾಳು ಸಾಂಬಾರು ಮಾಡೋದನ್ನು ತೋರಿಸ್ತೇನೆ. ಬೀನ್ಸನ್ನು ಚೆನ್ನಾಗಿ ತೊಳೆದಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೆಸರು ಕಾಳನ್ನು ಓವರ್ ನೈಟ್ ನೆನೆಸಾಕಿದ್ದೆ, ಸೊ ಚೆನ್ನಾಗಿ ಮೊಳಕೆ ಬಂದಿದೆ. ಇವಾಗ ಈ ಬೀನ್ಸ್ ಮತ್ತು ಹೆಸರು ಕಾಳನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕ್ಕಿಡಬೇಕು. ಒಂದು ವಿಸಿಲ್ ಬಂದರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಫಟಾಫಟ್ ನೋಡ್ಕೊಂಡು ಬರೋಣ. 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 4 ರಿಂದ 5 ಎಸಳು ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 5 ರಿಂದ 6 ಒಣಮೆಣಸು ಮತ್ತು ಸ್ವಲ್ಪ ಒಣ ಕೊಬ್ಬರಿನ ತಗೊಂಡಿದ್ದೇನೆ. ಇಲ್ಲಿ ನಾನು ಗ್ರೈಂಡ್ ಮಾಡಬೇಕಂದ್ರೆ ಉಂಡೆ ಹುಳಿನ ತಗೊಂಡಿದ್ದೇನೆ. ಉಂಡೆ ಹುಳಿ ಇಲ್ಲ ಅಂದರೆ ಸಣ್ಣದಾಗಿರುವ ಹುಣಸೆ ಬೀಜನೂ ಹಾಕ್ಕೋಬಹುದು. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಯಿಸಿಟ್ಟ ಬೀನ್ಸ್ ಮತ್ತು ಹೆಸರು ಕಾಳಿಗೆ ಮಿಕ್ಸ್ ಮಾಡಿದ್ದೇನೆ. ನಾವು ಆಲ್ರೆಡಿ ಉಪ್ಪು ಹಾಕಿದ್ದೇವಲ್ವ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದರೆ ಸಾಕು, ತುಂಬಾ ರುಚಿಯಾದಂಥ ಸಾಂಬಾರು ರೆಡಿ ಆಗುತ್ತೆ. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೇನೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.